ಸೈಯದ್ ಗೌಸ್. ನನ್ನ ಹೆಸರು ಸೈಯದ್ ಗೌಸ್ ಇದೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ವತಿಯಿಂದ ನಾವೆಲ್ಲ ರಿಪ್ರೆಸೆಂಟೇಟಿವ್ ಆಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಇದನ್ನು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿದ್ದೇವೆ. ಇವಾಗ ಜನ ಇದಕ್ಕೆ ಅವೇರ್ನೆಸ್ ಕೊಟ್ಟ ತಕ್ಷಣ ಜನನು ಕೂಡ ಅದರಲ್ಲಿ ಪಾಲ್ಗೊಳ್ಬೇಕು. ನನ್ನ ವಿನಂತಿ ಇಷ್ಟೇ, ಇದು ಸರ್ಕಾರ ನಡೆಸ್ತಾ ಇರುವ ಈ 5 ಕಂಪನಿ ಎಸ್ಕಾಂ ಆಕ್ಟ್ 1955 ಬಿಫೋರ್ ನಾವು ಯಾವ ತರ ನಡ್ಸ್ಕೊಂಡಿದೀವಿ 2003 ಅಲ್ಲಿ ಇದೇ NDA ಸರ್ಕಾರ ಬಂದ ನಂತರ ಇದಕ್ಕೆ ಖಾಸಗೀಕರಣ ಮಾಡ್ಬೇಕಂತೇಳಿ 5 ಕಂಪನಿ ಬೇರೆ ಬೇರೆ ಕಂಪನಿ ಮುಖಾಂತರ ಇದಕ್ಕೆ ಒಂದು ಸ್ಟೆಪ್ ಲೈಸೆನ್ಸಿಯನ್ನು ಕೊಟ್ಟು ರನ್ ಮಾಡಿದ್ದಾರೆ. ಆದ್ರೂ ಕೂಡ ನಮ್ಮ ಇಷ್ಟು ವರ್ಷ ನಾವು ಅದನ್ನು ಸಹಿಸ್ಕೊಂಡು ಬಂದಿದ್ದೀವಿ. ಇವಾಗ ಅವರು ಡೈರೆಕ್ಟ್ ಆಗಿ ಇದು ಅದಾನಿ ಅಂಬಾನಿ ಮತ್ತೆ ಟಾಟಾ ಇಂತ ಒಂದು ಕಾರ್ಪೊರೇಟ್ ಕಂಪನಿ ಕೈಯಲ್ಲಿ ಕಾರೋಬಾರನ್ನು ಕೊಟ್ಟು ಜನರನ್ನು ಬಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮ ಸರ್ಕಾರಕ್ಕೆ ಇದು ಜನಪರ ಸರ್ಕಾರ, ಜನಹಿತ ಸರ್ಕಾರ ಆಗಿರೋದ ಕಾರಣದಿಂದ ಈ ಸರ್ಕಾರ ಜನರಿಗೆ ಯಾವಾಗ್ಲೂ ಕೂಡ ಉಚಿತವಾಗಿ ಕೊಡ್ತಕ್ಕಂಥ ಸರ್ಕಾರ ಇದ್ರೂ ಕೂಡ ಇವಾಗ ಈ ಒಂದು ಟಾಟಾ ಕಂಪನಿಗೆ ಒಂದು ಲೈಸೆನ್ಸ್ ಇವರು ಕೊಡ್ಬೇಕು ಅಂತ ಇವ್ರು ಏನ್ ಕೇಳಿದ್ದಾರೆ, ಅದಕ್ಕೆ ಇವರು ತಿರಸ್ಕಾರ ಮಾಡಿ ಮೂಲೆ ಗುಂಪೆ ಮಾಡ್ಬೇಕಂತೇಳಿ ನನ್ನ ಸರ್ಕಾರಕ್ಕೆ ಒಂದು ಮನವಿ ಇದೆ. ಅದ್ರ ಜೊತೆಯಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವಾಗ ನಮ್ಮ ಸಾಹೇಬ್ರು ಹೇಳಿದ್ರು ಸೇಫ್ಟಿ ಪರ್ಪಸ್ ಇದನ್ನು ಸೈಡ್ ಲೈನ್ ಮಾಡಿ ಅವ್ರು ಹೆಂಗ್ ಬೇಕು ಹಂಗ್ ಸಪ್ಲೈ ಕೊಡ್ತಾ ಇದ್ದಾರೆ. ಇದಕ್ಕೊಂದು ಒಳ್ಳೆ ಉದಾಹರಣೆ ಏನಂತ ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿ ಇವಾಗ ಬಾಂಬೆ ಅಲ್ಲಿ ನೀವು ಹೋಗಿ ನೋಡಿ, ಎಲ್ಲಾ ಗಲ್ಲಿಯಲ್ಲಿ ಯಾವುದೇ ಸೇಫ್ಟಿ ಇಲ್ಲ, ದಿನನಿತ್ಯ ಬೆಂಕಿ. ಇವಾಗ ನೀವು ಯಾವ್ದು ಹೇಳ್ತಾರೆ ಅದು ಧಾರಾವಿಯಲ್ಲಿ ನೋಡ್ಕೊಡ್ರಿ, ದಿನನಿತ್ಯ ಬೆಂಕಿ ಹಚ್ಚಿ ಜನ ಸಾಯ್ತಾ ಇದ್ದಾರೆ. ಯಾಕೆ ಸಾಯ್ತಾ ಇದ್ದಾರೆ, ಯಾರು ಸಾಯ್ತಾ ಇದ್ದಾರೆ, ಏನ್ ನಡೀತಾ ಇದೆ, ಈ ಆಕ್ಸಿಡೆಂಟ್ ಬಗ್ಗೆ ಯಾರು ಕೂಡ ಅದಕ್ಕೆ ಗಮನಕ್ಕೆ ತಗೊಳ್ಳಲ್ಲ. ಮತ್ತೆ ಸರ್ಕಾರ ಇದಕ್ಕೆ ಜವಾಬ್ದಾರಿ ಆಗಲ್ಲ. ಸೆಲ್ಫ್ ಡಿಕ್ಲೇರೇಷನ್ ಕೊಟ್ಟ ನಂತರ ಇವಾಗ ನಾವು ಸೆಲ್ಫ್ ಡಿಕ್ಲೇರೇಷನ್ ನಮ್ದಾಗಿ ನಾನೇ ಒಂದು ಸೆಲ್ಫ್ ಡಿಕ್ಲೇರೇಷನ್ ಕೊಟ್ಟಾದ್ರ ಮೇಲೆ ಅದಕ್ಕೆ ಯಾರು ಕೂಡ ಕೇಳೋದು ಪ್ರಶ್ನೆನೇ ಬರಲ್ಲ. ಇವಾಗ ನೀವು ಕೋರ್ಟಿಗೆ ಹೋಗಿದ್ರು ಕೂಡ ನಿಮ್ಗೆ ಅದನ್ನು ಕೇಳ್ತಾರೆ, ಇವಾಗ ನೀವು ಕೊಟ್ಟಿದ್ರಪ್ಪ ನೀವು ಹೋಗಿ ನೀವು ಸಾಯಿರಿ, ನಿಮ್ಗೆ ಯಾರು ಕೇಳೋರಲ್ಲ. ಅದಕ್ಕೆ ನಮ್ಮ ಮನವಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಸರ್ಕಾರಕ್ಕೆ ಮತ್ತೆ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ಗೆ ನಮ್ಮ ಮಿನಿಸ್ಟರ್ ಆಗ್ತಕ್ಕಂಥ KJ ಜಾರ್ಜ್ ಸಾಹೇಬ್ರಿಗೆ ಮನವಿ ಇದೆ, ಇದನ್ನು ಇಲ್ಲೇ ಸ್ಥಗಿತಾಗಿ ಇಲ್ಲೇ ರದ್ದುಗೊಳಿಸಬೇಕು. ಮತ್ತೆ ನೆಕ್ಸ್ಟ್ ಲೈಸೆನ್ಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಈ ನಾವು ಪ್ರತಿಭಟನೆ ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಇವಾಗ ಎಲ್ಲಾ ಒಂದು ರೈತ ಸಂಘ ಆಗಿರ್ಲಿ ಮತ್ತೆ ಕಮ್ಯುನಿಸ್ಟ್ ಸಂಘ ಆಗಿರ್ಲಿ ಬೇರೆ ಬೇರೆ ಸಂಘಟನೆಗಳಿಂದ ನಾವು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದೀವಿ. ಇದೇ 23ನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ 22ನೇ ತಾರೀಕು ಸೋಮವಾರ ಇದು ಪ್ರತಿಭಟನೆ, ಬೃಹತ್ತವಾಗಿ ಪ್ರತಿಭಟನೆ. ಆ ಪ್ರತಿಭಟನೆಯಲ್ಲಿ ಸರಿ ಸುಮಾರು 40 ರಿಂದ 50 ಸಾವಿರ ಜನವನ್ನು ಸೇರಲಾಗಿರುತ್ತದೆ. ಅದಕ್ಕೆ ಈ ಪ್ರತಿಭಟನೆಗಿಂತ ಮುಂಚೆನೆ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀವಿ, ದಯಮಾಡಿ ಇದನ್ನು ರದ್ದುಗೊಳಿಸಿ. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾವು ಇದನ್ನು ಮತ್ತೆ ಉಗ್ರವಾಗಿ ಹೋರಾಟವನ್ನು ಮಾಡಕ್ಕೆ ಸಿದ್ಧವಾಗಿದ್ದೀವಿ. ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತಾಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಇನ್ನೊಂದು ಒಂದು ಮಾತಾಡ್ತಾ ಇದ್ದೀನಿ, ನಮ್ಮ ಗುತ್ತಿಗೆದಾರರು ಸರಿ ಸುಮಾರು ರಾಜ್ಯದಲ್ಲಿ 30,000ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಆ 30,000 ಜನರಿಗೆ ಇವರು ಹೊಟ್ಟೆ ಮೇಲೆ ಹೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ CR ಬೇಕಾಗಿಲ್ಲ ಅಂತೇಳಿ ಎಸ್ಕಾಂ ಇಂದ ಒಂದು ದಾಖಲೆಯನ್ನು ಪಡೆದಿ KRC ಆಗಿರ್ಲಿ ಬೇರೆ ಬೇರೆ ವತಿಯಿಂದ ಅವರು ದಾಖಲೆಯನ್ನು ಪಡಿಸಿ ಅದನ್ನ ರದ್ದುಗೊಳಿಸ್ತಾ ಇದ್ದಾರೆ. ಈ ತರ ಯಾವ್ದಾದ್ರೆ ಚಟುವಟಿಕೆ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ 2028 ಚುನಾವಣೆಯಲ್ಲಿ ಬಿಸಿ ಮುಟ್ತಕ್ಕಂಥ ಕೆಲಸ ಮಾಡಕ್ಕೆ ಜನ ನಿರ್ಧಾರ ಮಾಡಿದ್ದಾರೆ. ನಮ್ಮ 30,000 ಜನ ಕರ್ನಾಟಕದಲ್ಲಿ ತುಂಬಾ ಬಲಿಷ್ಠವಾಗಿ ಸರ್ಕಾರ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ತರ ಯಾವುದಾದ್ರೆ ಕೆಲಸವನ್ನು ಚಟುವಟಿಕೆಗಳನ್ನು ನಮ್ಮ ವಿರುದ್ಧವಾಗಿ ಆಗಿರ್ಲಿ, ರೈತರ ವಿರುದ್ಧವಾಗಿ ಆಗಿರ್ಲಿ, ಜನ ವಿರುದ್ಧವಾಗಿ ಆಗಿರ್ಲಿ ಏನಾದ್ರೆ ಮಾಡಿದ್ರೆ ಅದಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ನಾವು ರೆಡಿ ಆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSLECA.